ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಕಳೆದ 10-12 ವರ್ಷಗಳಿಂದ ನಿರಂತರವಾಗಿ ಸಂಘ ಸಂಸ್ಥೆಗಳು, ಹೋರಾಟಗಾರರು, ಮಾಜಿ ನಿವೃತ್ತಿ ಅಧಿಕಾರಿಗಳು, ರೈತಪರ ಸಂಘಟನೆಗಳು ನಿರಂತರವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆದಂಥ ಸೌಜನ್ಯ ಪ್ರಕರಣದ ಬಗ್ಗೆ ಲೆಕ್ಕವಿಲ್ಲದಷ್ಟು ಸುದ್ದಿಗಳು ಪ್ರಚಾರವಾಗ್ತಾ ಇದೆ, ತನಿಖೆಗಳು ನಡೀತಾ ಇದೆ. ಈ ಒಂದು ಅತ್ಯಾಚಾರ ಪ್ರಕರಣ ನ್ಯಾಯಾಲಯಗಳಲ್ಲಿದೆ. ಈಗ CBI ಮಧ್ಯಪ್ರವೇಶ ಮಾಡಿದೆ. ಸರ್ಕಾರ ಮೌನಕ್ಕೆ ಶರಣಾಗಿದೆ. ಇವತ್ತು ನಾನು ಹೇಳೋ ವಿಷಯ ಏನಪ್ಪ ಅಂದರೆ, 1-2 ಅತ್ಯಾಚಾರ ಆಗಿದ್ರೆ ನಾವು ಸುಮ್ಮನೆ ಇರ್ಬೋದಾಯ್ತು. ಸತ್ಯಕ್ಷೇತ್ರ ಧರ್ಮಕ್ಷೇತ್ರ ಧರ್ಮಸ್ಥಳ ಅಂತ ನಾವು ಧರ್ಮದ ಹಾದಿಯಲ್ಲಿ ಆ ಭಗವಂತನನ್ನ, ಆ ತಾಯಿಯನ್ನು ನೋಡಲು, 2 ಕಣ್ಣು ತುಂಬಿಕೊಳ್ಳಲು, ನಮ್ಮ ಕಷ್ಟ ಪರಿಹಾರ ಮಾಡು, ನಮಗಾಗುವಂಥ ಅನ್ಯಾಯಗಳ ನೋವುಗಳ ದೂರ ಮಾಡು ಶಿವ, ಭಗವಂತ, ಮಂಜುನಾಥ ಅಂತ ನಾವೆಲ್ಲ ಭಕ್ತಾದರು, ಸಮಸ್ತ ಕನ್ನಡ ನಾಡಿನ ಭಕ್ತರು, ದೇಶ ವಿದೇಶಗಳಿಂದಲೂ ಬರೋ ಅಂಥ ಭಕ್ತರು ಇದ್ದಾರೆ ಧರ್ಮಸ್ಥಳಕ್ಕೆ. ಅದೇ ಧರ್ಮಸ್ಥಳದ ಪುಣ್ಯಕ್ಷೇತ್ರದಲ್ಲಿ ನೂರಾರು ಅತ್ಯಾಚಾರಗಳು, ಕೊಲೆಗಳು, ದೌರ್ಜನ್ಯಗಳು ನಿರಂತರವಾಗಿ ನಡೀತಾ ಇದೆ ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಲೆಕ್ಕವಿಲ್ಲದಷ್ಟು ಹೋರಾಟಗಳು ನಡೀತಾ ಇದೆ. ಎಲ್ಲ ನಾಡಿನ ಮತದಾರ ಬಂಧುಗಳು ಅವರವರ ಆಕ್ರೋಶವನ್ನು ಶಕ್ತಿ ಮೀರಿ ಪ್ರಚಾರ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಕನ್ನಡ ಪರ ಹೋರಾಟಗಾರರಿರ್ಬೋದು, ರೈತ ಪರ ಸಂಘಟನೆಗಳಿರ್ಬೋದು, ಹಲವು 10 ಸಂಘ ಸಂಸ್ಥೆಗಳಿರ್ಬೋದು, ನೆಲ ಜಲ ಭಾಷೆಗಾಗಿ, ನಾಡಿನ ಉಳಿವಿಗಾಗಿ, ಕನ್ನಡ ಶಾಲೆಗಳ ಉಳಿವಿಗಾಗಿ, ಕೆರೆ ಕಟ್ಟೆಗಳ ಅಭಿವೃದ್ಧಿಗಾಗಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ನಾನು ಕೇವಲ 8ನೇ ತರಗತಿಯಲ್ಲಿ ಪಾಸ್ ಆಗಿಲ್ಲ, ಫೇಲ್ ಆಗಿರ್ತಕ್ಕಂಥ ಈ ದೇಶದ ಮತದಾರ ಬಂದು ಇವತ್ತು ನಾನು ನೆಲ ಜಲ ಭಾಷೆಗಾಗಿ, ನಾಡಿನ ಉಳಿವಿಗಾಗಿ, ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ, ಮುಂದಿನ ಪೀಳಿಗೆಗಾಗಿ ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದೇವೆ. ಹೆಚ್ಚಾಗಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಎಲ್ಲಿ ಮುಜುಗರ ಆಗುತ್ತೆ, ಎಲ್ಲಿ ಅವ್ರಿಗೆ ಅನ್ಯಾಯ ಆಗುತ್ತೆ, ಎಲ್ಲಿ ಅವ್ರಿಗೆ ಅವಮಾನ ಆಗುತ್ತೆ, ಅಲ್ಲೆಲ್ಲ ನಾವು ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ. ಯಾರು ನಾವು? ಕೇವಲ 8ನೇ ತರಗತಿಯಲ್ಲಿ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ನಾನು. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಬಂದಿರತಕ್ಕಂಥ IAS, IPS, KS, ಇನ್ನೂ ಹಲವು 10 ಪ್ರಮುಖ ಹುದ್ದೆಗಳಿದೆ. ಇಂಥ ಹುದ್ದೆಗಳಲ್ಲಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು ಯಾಕೆ ನೀವು ಕರ್ನಾಟಕದಲ್ಲಿರುವ 30 ಜಿಲ್ಲೆಯ ಅಧಿಕಾರಿಗಳು ಒಂದು ಸಭೆ ಕರೆದು ಧರ್ಮಸ್ಥಳದಲ್ಲಿ ನಡೆದಂಥ ಅತ್ಯಾಚಾರ, ಅನ್ಯಾಯಗಳು, ಕೊಲೆಗಳ ಸಂಬಂಧಪಟ್ಟಂಗೆ ಇಡೀ ದೇಶ ವಿದೇಶಗಳಲ್ಲೂ ಸಹ ಸುದ್ದಿ ಆಗ್ತಾ ಇದೆ. ನೀವು ಯಾಕೆ ಇದನ್ನು ಚರ್ಚೆ ಮಾಡಿ? ಸರ್ಕಾರಗಳು, ರಾಜಕಾರಣಿಗಳು ಗೋಸುಂಬೆ ಆಟ ಆಡ್ತಾರೆ. ಅವರು ಸಮಯ ಸಾಧಕರು, ಅವರು ಹಣ ಆಸ್ತಿ ಅಂತಸ್ತಿನ ಲೂಟಿ ಮಾಡಕ್ಕೆ ಬಂದಿರತಕ್ಕಂಥ ರಾಜಕಾರಣಿಗಳು, ಅವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋರು. ಅವ್ರದ್ದು ಬರೀ ಕೇವಲ 5 ವರ್ಷದ ಬಾಳು. ಆದರೆ ಸರ್ಕಾರದ ಅಧಿಕಾರಿಗಳಿದಾರಲ್ಲ, ನೀವು, ನಿಮ್ಮ ಜವಾಬ್ದಾರಿ ಏನು? ನಿಮ್ಮ ಪಾತ್ರ ಏನು? ನಿಮ್ಮ ಸಂವಿಧಾನ ಏನು? ನಿಮ್ಮ ಬಸವಣ್ಣವರ ತತ್ವ ಸಿದ್ಧಾಂತ ಏನು ಹೇಳಿ? IAS, IPS ಓದಿರ್ತಕ್ಕಂಥ ಅಧಿಕಾರಿಗಳೇ, ನೀವು ಇಡೀ ರಾಜ್ಯದಂತ 30 ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ಗಳು, ಸರ್ಕಲ್ ಇನ್ಸ್ಪೆಕ್ಟರ್ಗಳು, SP ಗಳು, ಜಿಲ್ಲಾಧಿಕಾರಿಗಳು, ಪೊಲೀಸ್ ಆಯುಕ್ತರು, ಯಾಕೆ ನೀವೆಲ್ಲ ಸಭೆ ಸಮಾರಂಭಗಳು ಮಾಡಿ ನಮ್ಗೆ ಅವಮಾನ ಆಗುತ್ತೆ? ಪೊಲೀಸ್ ಇಲಾಖೆ ಅಂದರೆ ದೇಶ ವಿದೇಶದಲ್ಲಿ ಸುದ್ದಿಯಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಪೊಲೀಸ್ ಯಾವ ರೀತಿ ನಡ್ಕೋಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಯಾವ ರೀತಿ ಇರಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಕರಾಟೆ ಕಿಂಗು ಶಂಕರ್ ನಾಗ್ ಅವರು ಪೊಲೀಸ್ ಅಂದ್ರೆ ಹಿಂಗೆ ಇರಬೇಕು ಅಂತ SP ಸಾಂಗ್ಲೆ ಅನ್ನೋದ್ ಮುಖಾಂತರ ತೋರಿಸ್ಕೊಟ್ಟಿದ್ದಾರಲ್ಲ. ನಿಮ್ಮ 30 ಜಿಲ್ಲೆಯಲ್ಲಿ ಇರ್ತಕ್ಕಂಥ SP ಗಳ ಜವಾಬ್ದಾರಿ ಏನು? ಜಿಲ್ಲಾಧಿಕಾರಿಗಳ ಜವಾಬ್ದಾರಿ ಏನು? ಪೊಲೀಸ್ ಆಯುಕ್ತರ ಜವಾಬ್ದಾರಿ ಏನು? ಇನ್ನು ಹೆಚ್ಚಿನ ಹುದ್ದೆಗಳಲ್ಲಿ ಇರ್ತಕ್ಕಂಥ 1.5 ಲಕ್ಷ, 7 ಲಕ್ಷ, 3 ಲಕ್ಷ, 5 ಲಕ್ಷ ಸಂಬಳ ಪಡಿತಾ ಇದ್ರಲ್ಲಪ್ಪ. ಸಾರ್ವಜನಿಕರು ಕಟ್ಟುವಂತ ತೆರಿಗೆಯಿಂದ ಸಂಬಳ ತಗೊಂಡು
ಎಸಿ ರೂಮಲ್ಲಿ ಕೂತಿದ್ದೀರಲ್ಲ, ನಿಮ್ಮ ಜವಾಬ್ದಾರಿ ಏನು? ನಾನು ಇನ್ನೊಂದು ಸಾರಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾವು ಕೇವಲ 8ನೇ ತರಗತಿಲಿ ಓದಿ ಪಾಸ್ ಫೇಲ್ ಆಗಿ ಇವತ್ತು ನೆಲ ಜಲ ಭಾಷೆಗಾಗಿ ನಿಮ್ಮ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ನಾವು ಧ್ವನಿ ಎತ್ತುತ್ತಾ ಇದ್ವಿ. ಇವತ್ತು ನೂರಾರು ಕೊಲೆಗಳಾಗಿ ಅತ್ಯಾಚಾರ, ಅನ್ಯಾಯಗಳು, ದೌರ್ಜನ್ಯಗಳು ಧರ್ಮಸ್ಥಳದಲ್ಲಿ ದೇವರ ಹೆಸರಲ್ಲಿ ಅನ್ಯಾಯ ಆಗ್ತಾ ಇದೆ ಅಂದ್ರೆ ನೀವು 30 ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಪಾತ್ರ ಏನು? ಯಾಕೆ ನೀವು ಮುಂಚೂಣಿಗೆ ಬರ್ತಾ ಇಲ್ಲ? ಯಾರ ಕೈಗೊಂಬೆ ಕೆಲಸ ಮಾಡ್ತಾ ಇದ್ದೀರಾ? ನ್ಯಾಯಾಧೀಶರುಗಳಿಗೆ ಬೇಕಾಗಿರೋದು, ಕೋರ್ಟಿಗೆ ಬೇಕಾಗಿರೋದು ಮಹತ್ವವಾದಂಥ ಸಾಕ್ಷಿ. ಆ ಸಾಕ್ಷಿನೇ ಸರ್ವನಾಶ ಮಾಡುವಂತ ಅವಿವೇಕ ಅಧಿಕಾರಿಗಳೇ, ಹಣಬಾಕ ಅಧಿಕಾರಿಗಳೇ, ಧೈರ್ಯ ದಮ್ಮು ತಾಕತ್ತಿಲ್ಲದ ಏರಿ ಅಧಿಕಾರಿಗಳೇ, ಯಾರಿಗೆ ನ್ಯಾಯ ಕೊಡ್ಸಕ್ ನೀವು ಅಧಿಕಾರದಲ್ಲಿದ್ದೀರಿ? ಅಷ್ಟೊಂದು ಹುದ್ದೆಯನ್ನ ಯಾಕೆ ಓದಿದ್ದೀರಿ? ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಂತ ಆ ಸಂವಿಧಾನದ ಅಡಿಯಲ್ಲಿ ನೀವು ಯಾಕೆ ಅಷ್ಟೊಂದು ವಿದ್ಯಾಭ್ಯಾಸ ಮಾಡಿದಿರಿ? ಉದಾಹರಣೆಗೆ ನಾನು 8ನೇ ಕ್ಲಾಸ್ ಓದಿ ನನಗೇನು ಸಂವಿಧಾನ ಪುಸ್ತಕ ಬದ್ಧಕ ಏನು, ಉಪೇಂದ್ರ ಅವರು ಹೇಳ್ದಂಗೆ ಬದ್ಧಕ ಏನೂ ಗೊತ್ತಿಲ್ಲ ನನಗೆ. ನಾವು ಇಷ್ಟೆಲ್ಲ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ನೀವು ಕೈ ತುಂಬ ಸಂಬಳ ಪಡೆಯುವಂತ ಅಧಿಕಾರಿಗಳ ನಿಮ್ಮ ಪಾತ್ರ ಏನು? ಎಷ್ಟು ಹೋರಾಟಗಳು ನಡೀತಾ ಇದೆ? ಹೋರಾಟಗಾರರು ಯಾಕೆ ದಮನ ಮಾಡ್ತಾ ಇದ್ದೀರಾ? ಹೋರಾಟಗಾರರ ಮೇಲೆ ಯಾರೋ ಅವಿವೇಕಿ ರಾಜಕಾರಣಿ, ಬಲಿಷ್ಠ ರಾಜಕಾರಣಿ, ಯಾರಾಗಲಿ, ಮಠಮಾನಗಳೇ ಆಗಲಿ, ಪುಣ್ಯಕ್ಷೇತ್ರಗಳಾಗಲಿ, ಅಧಿಕಾರದಲ್ಲಿರ್ತಕ್ಕಂಥ ಆಡಳಿತ ಪಕ್ಷದವರಾಗಲಿ, ಅವ್ರ ಕರೆಗೆ ಮನ್ನಣೆ ಕೊಡುವಂಥ ಅಧಿಕಾರಿಗಳು ನಡೆದಿರ್ತಕ್ಕಂಥ ಅನ್ಯಾಯಕ್ಕೆ ಏನು ನ್ಯಾಯ ಕೊಡಿಸ್ತಾ ಇದ್ದೀರಾ? ಹಂಗಾದ್ರೆ ಸಂವಿಧಾನ ಓದಿರೋದು ನೀವು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತನಾ? ಯಾರಾದರೂ ರಾಜಕಾರಣಿಗಳು ಒತ್ತಡ ಇರಿದ್ರೆ ಅದನ್ನ ಕೈ ಬಿಟ್ಬಿಡೋಣ ಅಂತನಾ? ಏನಾಗ್ತಾ ಇದೆ? 100ರಿಂದ 200 ಕೊಲೆಗಳಾಗಿದೆ, ಅತ್ಯಾಚಾರಗಳಾಗಿದೆ. ಅಲ್ಲಿ ಲೋಡ್ಗಟ್ಲೆ ಅಸ್ಥಿ ಪಂಜರಗಳು ಸಿಗ್ತಾ ಇದೆ ಅಂತ ಹೇಳ್ತಾ ಇದಾರಲ್ಲ. ಇದನ್ನೆಲ್ಲ ಮಾಡಿದ ಪುಣ್ಯಾತ್ಮ ಯಾರು? ಇದನ್ನೆಲ್ಲ ಮಾಡಿದಂತ ಕಂಠೀರವ ಯಾರು? ಇದಕ್ಕೆಲ್ಲ ಪಾತ್ರಧಾರಿ ಯಾರು? ಇದಕ್ಕೆಲ್ಲ ಆಡಳಿತ ಅಧಿಕಾರಿ ಯಾರು? ಯಾಕ್ರಪ್ಪ, ಯಾಕ್ರೆ ಅಧಿಕಾರಿಗಳೇ? ಏನ್ರಪ್ಪ ಆಗೈತೆ ನಿಮ್ಗೆ? ನಿಮ್ಗೇನು ಆಗೈತೆ ಹೇಳಿ? ಎತ್ತಿಗೆ ಜ್ವರ ಬಂದ್ರಿ ಎಮ್ಮೆಗೆ ಬರೆ ಹೇಳ್ದಂಗೆ ಏನೂ ತಪ್ಪು ಮಾಡದ ಅದ್ರ ವಿಷಯನೇ ಗೊತ್ತಿಲ್ತಕ್ಕಂಥ ವ್ಯಕ್ತಿಗಳನ್ನ ನೀವು ಶಿಕ್ಷೆ ಕೊಡುವಂತ ಅಧಿಕಾರಿಗಳೇ. ಈ 200 ಜನ ಅತ್ಯಾಚಾರ, 200 ಜನ ಹೆಣ್ಮಕ್ಳು ಬಾಳಲ್ಲಿ ಚೆಲ್ಲಾಟ ಆಡದಂತ ಪಾಪಿ ಯಾರು? ಈ 200 ಜನಗಳಲ್ಲಿ 200 ಜನ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ, ಕೊಲೆ ಮಾಡಿ, ಊತ ಹಾಕಿದಂತ ಆ ಏಡಿಗಳು ಯಾರು? 10, 15, 20, 25 ವರ್ಷ, 30 ವರ್ಷದ ದೂರುಗಳನ್ನ ಭೇದಿಸುವಂತ ಅಧಿಕಾರಿಗಳೇ, ರಣ ಬೇಟೆ ಆಡುವಂತ ರಣಧೀರ ಅಧಿಕಾರಿಗಳೇ, ಎಲ್ರಪ್ಪ ಇದ್ದೀರಿ? ನಿಮ್ಗೆಲ್ಲ ಇಡ ಕಟ್ ಮಾಡ್ಬಿಟ್ಟವ್ರೇನೆಯ? ಇಡ ಕಟ್ ಮಾಡಿದ್ರೆ ಟಗರ್ ತರ ಆಡ್ತಾ ಇದ್ರೇನ್ರಿಯ? ನಾವ್ ಇನ್ನೇನ್ರಿ ನಮ್ಮ ಆಕ್ರೋಶವನ್ನು ಇನ್ಯಾವ ರೀತಿ ಹೊರ ಹಾಕವಯ್ಯ? ದೇವಸ್ಥಾನಗಳಲ್ಲಿ, ಪುಣ್ಯಕ್ಷೇತ್ರಗಳಲ್ಲಿ ನಡೆಯೋ ಅನ್ಯಾಯಗಳನ್ನ ತಡೆಯಕ್ಕಾಗದಂತ ರಣ ಏಡಿ ಅಧಿಕಾರಿಗಳೇ, ನಾಳೆ ಇವತ್ತು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಇಷ್ಟೊಂದು ಅನ್ಯಾಯ, ಅಕ್ರಮ, ದೌರ್ಜನ್ಯಗಳು, ಅತ್ಯಾಚಾರಗಳು, ಕೊಲೆಗಳು ನಡೀತಾ ಇದೆ ಅಂದ್ರೆ ನಮ್ಮ ಹೋರಾಟವನ್ನ ದಮನ ಮಾಡುವಂತ, ದಮನ ಆಗೋದ್ರೆ, ಹೋರಾಟಗಾರರೇ ಕರ್ನಾಟಕದಲ್ಲಿ ನಿರ್ಮೂಲನೆ ಆಗೋದ್ರೆ, ಹೋರಾಟಗಾರರೇ ಸರ್ವನಾಶ ಆಗೋದ್ರೆ, ನಿಮ್ಮ ಮಕ್ಕಳಿಗೆ ಆಗೋ ಅನ್ಯಾಯನ ಎದುರಿಸಕ್ಕೆ ಯಾರಪ್ಪ ಬರ್ತಾರೆ? ಇವತ್ತು ಅನ್ಯಾಯ, ಅಕ್ರಮ, ದೌರ್ಜನ್ಯಗಳ ಎಸ್ಕಿ ಆಸ್ತಿ ಅಂತಷ್ಟು ಬೇಕಾದಷ್ಟು ಸಂಪಾದನೆ ಮಾಡಿ ನಿಮ್ಮ ಮಕ್ಕಳಿಗೆ ಒಂದು ಜೀವನ ಕೊಡಬೇಕು ಅಂತ ಕನಸು ಕಟ್ಕೊಂಡಿರ್ತೀರಲ್ಲಪ್ಪ. ಹೋರಾಟಗಾರ ಇಲ್ಲದಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಮಕ್ಕಳಿಗೆ ಅನ್ಯಾಯ ಆದ್ರೆ ನೀವು ಇವತ್ತು ಮಾಡುವಂತ ಅನ್ಯಾಯ, ಅಕ್ರಮಗಳಿಗೆ ನೀವೇ ಪುಷ್ಟಿ ಕೊಟ್ಟಂಗಾಗುತ್ತಲ್ಲಪ್ಪ. ನಾಳೆ ದಿನ ನಿಮ್ಮ ಮಕ್ಕಳಿಗೆ ಯಾರು ಹೋರಾಟ ಮಾಡಿ ನ್ಯಾಯ ಕೊಡಿಸ್ತಾರೆ? ನೀವು ಏನಾದ್ರೂ ದೈವದೀನರಾದ್ರೆ ನಿಮ್ಮ ಕುಟುಂಬಕ್ಕೆ ಆಗೋ ಅನ್ಯಾಯನ ಎದುರಿಸೋರು ಯಾರು ಬರ್ತಾರೆ ಮುಂದೆ? ಯಾಕೆ ಇವತ್ತು ಸಂವಿಧಾನವನ್ನು ಇಷ್ಟೊಂದು ಹಾಳು ಮಾಡ್ತಾ ಇದ್ದೀರಾ? ಅಂಬೇಡ್ಕರ್ ಅವರು ಕನಸು ಕಟ್ಕೊಂಡು ಪಡಬಾರ್ದು ಕಷ್ಟ ವನವಾಸ ಪಟ್ಟರು, ಶ್ರೀರಾಮ ವನವಾಸ ಪಟ್ಟಂಗೆ ಪಟ್ಟರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವ್ರು ಕನಸನ್ನೇ ಭಗ್ನ ಮಾಡ್ತಾ ಇದ್ರಲ್ಲವ, ಇದು ಸರಿನಾ ಅಧಿಕಾರಿಗಳೇ?
ಅಧಿಕಾರಿಗಳೇ, IAS, IPS, KS ಇನ್ನೂ ಉನ್ನತವಾದಂತ ಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳೇ, ನಿಮಗೆ ಕೈ ಮುಗಿತೀನಿ ಕಣ್ರಿಯಾ, ನಿಮಗೆ ಹೃದಯ ಪರ್ವ ನಮನಗಳನ್ನ ಸಲ್ಲಿಸ್ತೀವಿ ಕಣ್ರಿಯಾ. ಬಂದ್ರೆ 30 ಜಿಲ್ಲೆಯ IAS, IPS, KS ಉನ್ನತವಾದಂತ ಮಟ್ಟದಲ್ಲಿ ಇರ್ತಕ್ಕಂಥ ಹಿರಿಯ ನಿವೃತ್ತಿ ಹೊಂದಿರ್ತಕ್ಕಂಥ ನ್ಯಾಯಾಧೀಶರುಗಳೇ, ಬನ್ನಿ, ನಾನು ಬರ್ತೀನಿ ಧರ್ಮಸ್ಥಳಕ್ಕೆ. ಬನ್ನಿ, ನಮ್ಮ ಜೊತೆ ಟೊಂಕ ಕಟ್ಟಿ ಬನ್ನಿ. ಒಬ್ಬ ಹೆಣ್ಣೆಂಗ್ಸು ಕಿತ್ತೂರು ರಾಣಿ ಚೆನ್ನಮ್ಮ ತನ್ನ ಸೀರೆಯನ್ನು ಎತ್ತಿ ಸೊಂಟಕ್ಕೆ ಸಿಕ್ಸಿ ಒಣಕೆ ಎತ್ತಿ ಹೋರಾಟ ಮಾಡಿ ನಮ್ಮ ನಾಡನ್ನ ಕಾಪಾಡಿದ್ಲು. ನೀವೇನೇ ಮಾಡ್ತಾ ಇದ್ದೀರಿ? ನೀವೇನ್ ಮಾಡ್ತಾ ಇದ್ದೀರಪ್ಪ ಪುಣ್ಯಾತ್ಮರೇ? ಕೈ ತುಂಬ ಸಂಬಳ ತಗೊಂಡು AC ರೂಮಲ್ಲಿ ಕೂತ್ಕೊಂಡು ಮುಷ್ಟಾನ್ನ ಭೋಜನ ತಿನ್ನುವಂತ ಪಾಪಿಗಳೇ, ಅಯ್ಯೋ ಪಾಪಿಗಳೇ, ಪಾಪಿಗಳೇ, ಬ್ಯಾಡ್ರಪ್ಪ. ಇಲ್ಲಿಗೆ ಅಂತ್ಯಗೊಳಿಸಿ, ನಿಮ್ಮ ಬಂಡ ಅಧಿಕಾರವನ್ನ ಇಲ್ಲಿಗೆ ಅಂತ್ಯಗೊಳಿಸಿ, ನಿಮ್ಮ ಗುಲಾಮ್ಗಿರಿ ಅಧಿಕಾರವನ್ನ ಇಲ್ಲಿಗೆ ಅಂತ್ಯಗೊಳಿಸಿ. ಹೇಳಿಕೆ ಮಾತಿನಿಂದ ಏನೂ ಪ್ರಯೋಜನ ಇಲ್ಲ. ಎಲ್ಲೋ ಕೂತ್ಕೊಂಡು ಫೋನ್ ಕರೆ ಮಾಡಿ ನಿಮ್ಗೆ ಬೆದರಿಕೆ ಹಾಕಿದ್ರೆ ನಾಳೆ ನಿಮ್ಮ ಮಕ್ಕಳಿಗೆ ನ್ಯಾಯ ಸಿಗಲ್ಲ. ಬನ್ರಪ್ಪ, ಮುಂಚೂಣಿಗೆ ಬನ್ರ್ಯಾ, ಸಂವಿಧಾನ ಉಳಿಸ್ರ್ಯಾ, ನೊಂದ ಜೀವಗಳಿಗೆ ನ್ಯಾಯ ಕೊಡಿಸ್ರ್ಯಾ ಅಂತ ನೋವಿನಿಂದ ಅಂತರಾಳದಿಂದ ಆತ್ಮಸಾಕ್ಷಿಯಿಂದ ಸ್ವಾಭಿಮಾನದಿಂದ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ 31 ಜಿಲ್ಲೆಯ IAS, IPS, KS ಎಲ್ಲ ಇನ್ನೂ ಉನ್ನತವಾದಂತ ಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳೇ ಕಡೆಯ ನಿಮ್ಗೆ ಕೈ ಮುಗಿತೀನಿ ಕಣ್ರ್ಯಾ, ದಯಮಾಡಿ ಮುಂದಕ್ಕೆ ಬನ್ರ್ಯಾ. ನಿವೃತ್ತಿ ಹೊಂದಿರ್ತಕ್ಕಂಥ ನ್ಯಾಯಾಧೀಶರುಗಳೇ, ದಯಮಾಡಿ ಮುಂದಕ್ಕೆ ಬನ್ರಪ್ಪ. ಅಲ್ಲಿ ಧರ್ಮಸ್ಥಳದಲ್ಲಿ ನಡೆಯುವಂತ ಅನ್ಯಾಯವನ್ನ ಭೇದಿಸಿ ಯಾರು ಇಂಥ ಅನ್ಯಾಯ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಿಸಿ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ನಿಮ್ಮೆಲ್ಲರಿಗೂ ಹೃದಯ ಪರ್ವ ನಮನಗಳ ತಿಳಿಸ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು.